ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಪರದಾಟ ತಪ್ತಾ ಇಲ್ಲ. ಟಿವಿ9ನಲ್ಲಿ ಬಾಪೂಜಿ ನಗರ ನಿವಾಸಿಗಳ ಸಂಕಷ್ಟದ ಲೈವ್ ರಿಪೋರ್ಟ್ ಇದು. ಕಾವೇರಿ ನೀರು ಬರ್ತಿಲ್ಲ, ಬತ್ತಿ ಹೋಗಿದೆ ಬೋರ್ವೆಲ್, ಜೀವಜಲ ಸಿಗದೆ ನಿತ್ಯ ಪರದಾಡ್ತಾ ಇದ್ದಾರೆ ನಿವಾಸಿಗಳು. ಟ್ಯಾಂಕರ್ ನೀರು ಕೊಳ್ಳೋದಕ್ಕೂ ಆಗದೆ ಜನ ಒದ್ದಾಡ್ತಾ ಇದ್ದಾರೆ. ಜನ ಸಂಕಷ್ಟದಲ್ಲಿದ್ರು ಕೂಡ ಬಿಬಿಎಂಪಿ ಜಲಮಂಡಳಿ ಸೈಲೆಂಟ್ ಆಗೋಗಿದೆ. ನಮಗೆ ಬೇರೇನೋ ಬೇಡ, ನೀರಷ್ಟೇ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಬಾಪೂಜಿ ನಗರದ ನಿವಾಸಿಗಳು ನೀರಿಗಾಗಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ ಜನ ಈಗ ಅಲ್ಲಿ? ಯಾವ ರೀತಿಯ ಒಂದು ಪರಿಹಾರ ಬೇಕಾಗಿದೆ ಅವರಿಗೆ? ಸುಕನ್ಯಾ, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಒಂದಷ್ಟು ಏರಿಯಾಗಳಲ್ಲಿ ನೀರಿಗಾಗಿ ಜನರು ಪರದಾಟವನ್ನು ನಡೆಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಾಪೂಜಿ ನಗರದಲ್ಲಿದ್ದೀನಿ. ಇಲ್ಲಿಯ ಸುತ್ತಮುತ್ತ ಜನರಿಗೆ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಅಂದರೆ ಬೋರ್ವೆಲ್ ನೀರು ಒಂದು ಕಡೆ ಬತ್ತಿ ಹೋಗಿದೆ, ಅದ್ರ ಜೊತೆಗೆ ಕಾವೇರಿ ನೀರು ಕೂಡ ಬರ್ತಾ ಇಲ್ಲ. ಇದರಿಂದ ಜನರು ಹೈರಾಣ ಆಗಿಬಿಟ್ಟಿದ್ದಾರೆ. ಇದ್ರ ಜೊತೆಗೆ ನೀರನ್ನು ಬಿಡ್ತಕ್ಕಂಥ ಒಂದು ಲೈನ್ ಮ್ಯಾನ್ ಏನಿದ್ದಾರೆ ಅವರು ಕೂಡ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಇಲ್ಲಿಯ ಜನರು ಮಾಡ್ತಾ ಇರುವಂಥದ್ದು. ಅಂದ್ರೆ ಒಂದಷ್ಟು ಏರಿಯಾಗಳಿಗೆ ಮಾತ್ರ ನೀರು ಬಿಡುವ ಕೆಲಸವನ್ನ ಮಾಡ್ತಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಏರಿಯಾಗೆ ನೀರನ್ನು ಬಿಡ್ತಾ ಇಲ್ಲ ಅನ್ನೋ ಆರೋಪವನ್ನ ಜನರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ರೆ ನೀರಿಗಾಗಿ ಅಂತ? ತುಂಬಾ ಅನುಭವಿಸ್ತಾ ಇದೀವಿ ಸರ್. ನಾವು ಬೆಳಗ್ಗೆನೂ ಇಲ್ಲ, ಒಂದು ವಾರದಿಂದ ನೀರು ಇಲ್ಲ. ಒಂದು ವಾರಕ್ಕೊಂದ್ಸಲಿ ಬಂದರೆ ಬರುತ್ತೆ, ಇಲ್ವೇ ಇಲ್ಲ. 1 ಅವರ್ ಬಿಟ್ಟ ಇಲ್ದೇ ಅದನ್ನು ತುಂಬಲ್ಲ. ಒಬ್ರಿಗೆ ಬಂದರೆ ಒಂದು ಬೀದಿಗೆ ಬಂದರೆ ಇನ್ನೊಂದು ಬೀದಿಗೆ ಬರಲ್ಲ. ಕೆಲವು ದೂರುಗಳು ದಾಖಲಾಗಿದೆ, ದುಡ್ಡು ತೊಗೊಂಡು ಬಿಡ್ತಾರೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಯಾವುದೂ ಕೇಳಿಲ್ಲ. ಅದು ಬಂದರೆ ನಾವು ಸರಿಯಾಗಿ ಕ್ಲಾಸ್ ತೊಗೊತೀನಿ ಸರ್. ಇನ್ನು ನಿಮ್ಮ ಏರಿಯಾದಲ್ಲಿ ನೀರಿಲ್ಲದೆ ಇರೋದ್ರಿಂದ ಒಂದಷ್ಟು ಜಾಸ್ತಿ ಸಮಸ್ಯೆನೇ ಅನುಭವಿಸ್ತಾ ಇದ್ರೆ. ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೂ ಕೂಡ ಅಡ್ಡಿ ಆಗ್ತಾ ಇದೆ, ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಿದ್ರೆ. ಏನಾಗ್ತಿದೆ ಅಂತ? ನಾವು ಎಲ್ಲಾ ತರದಲ್ಲೂ ಬಂದ್ವು, ಹೋಗಿ ಗೆದ್ದಿರೋ MLA ಸಾಹೇಬ್ರ ಮನೆಗೆ ಹೋಗಿ ಬಂದ್ವು. ಅವ್ರಿಗೆ ಪಾಪ ಬಂದ್ರು, ಸಮಸ್ಯೆ ಕೇಳಿದ್ರು, ಲೆಟ್ರುಗಳು ಬರ್ಕೊಟ್ಟು ಸೈನ್ ಹಾಕಿರೋದು ಈಸ್ಕೊಂಡ್ರು, ಹೊರಟ್ರು. ಇಂಥ ಲೆಟ್ರನ್ನ ಈ ತಿಂಗಳಲ್ಲಿ 5 ಸತಿ ಕೊಟ್ಟಿದ್ದೀವಿ, ಆಯ್ತಾ? ಅದರಿಂದ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಹೋಗ್ತಾ ಇದ್ದಾರೆ, ವಯಸ್ಸಾದವರು ನಾವಿದ್ದೀವಿ. ನಮ್ಮ ಕೈಲಿ ನೀರಿನ ಬವಣೆ ತಡೆಯೋಕ್ಕಾಗ್ತಾ ಇಲ್ಲ. ಟ್ಯಾಂಕರ್ ತರಿಸ್ತಾರೆ 2 ಬಿಂದಿಗೆ 1200 ಎಷ್ಟು 2,000 ವ್ಯಾನ್ ತರಿಸಿದ್ರೆ 2,000 ಕೇಳ್ತಾ ಇದ್ದಾರೆ. ಈ ಥರ ಜೀವನ ನಾವು 2 ದಿವಸಕ್ಕೆ 1 ದಿವಸಕ್ಕೆ ನೀರು ಬೇಕಲ್ಲ, ನಾವು ಎಷ್ಟು ದುಡ್ಡು ಕೊಡೋಣ? ನಮ್ಮ ಹೊಟ್ಟೆ ಬಟ್ಟೆ ಸಮಸ್ಯೆ ಏನು, ನಮ್ಮ ಜೀವನ ಹೆಂಗೆ? ಇದಕ್ಕೆ ಉತ್ತರ ಸರಿಯಾದ ಅಧಿಕಾರಿಗಳು ಬಂದು ನಮಗೆ ಈ ಸಮಸ್ಯೆನ, ನೀರಿನ ಸಮಸ್ಯೆನ ನಮ್ಗೆ ಬಗೆಹರಿಸ್ಕೊಡ್ಬೇಕು. ಮೇಯ್ನಾಗಿ ನೀರಿನ ಇಂಜಿನಿಯರ್ಗಳು ಬರಬೇಕು, ಆಮೇಲೆ ಲೈನ್ ಮ್ಯಾನ್ಗಳು ಬರಬೇಕು. ಇವರು ಸೇರ್ಕೊಂಡು ಒಂದು ಸರಿಯಾದ ಒಂದು ವಿಚಾರಣೆ ಮಾಡಿ ಅವರು ನೀರಿಗೆ ಜನಗಳಿಗೆ ನ್ಯಾಯನ ಒದಗಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅಮ್ಮ, ಈಗ ಒಂದಷ್ಟು ಏರಿಯಾಗಳಿಗೆ ನೀರು ಬರ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಇದೆ, ಒಂದಷ್ಟು ಏರಿಯಾಗೆ ಮಾತ್ರ ಬರ್ತಾ ಇಲ್ಲ ಅಂತ. ಏನಾಗ್ತಿದೆ ಸಮಸ್ಯೆ ಅಂತ? ನೀರೇ ಬರ್ತಾ ಇಲ್ಲ ಸರ್ ನಮ್ಮ ಕಡೆ ಎಲ್ಲನೂ. ಒಂದು ಕಡೆ ಬಂದ್ರೆ ಇನ್ನೊಂದು ಕಡೆ ಬರಲ್ಲ, ಒಂದು ಮನೆಗೆ ಬಂದ್ರೆ ಇನ್ನೊಂದು ಮನೆಗೆ ಬರಲ್ಲ. ನಮ್ಗೆ ನೀರು ಬೇಕೇ ಬೇಕು. ಏನಿದ್ರು ನೀವು ದಯವಿಟ್ಟು ನೀರು ಕೊಡಲೇಬೇಕು. ನಾವು ಡೈಲಿ 100 ರೂಪಾಯಿ ನೀರು ತರಿಸ್ತಾ ಇದ್ದೀನಿ, ಕಾಯಿನ್ ಪೌಂಡ್. ನೀರು ಬರ್ದೇಲೆ ಬೇರೆ ಕಡೆ ಹೋಗಿ ತೊಗೊಂಬರ್ತಾ ಇದ್ದೀನಿ. 8 ಪೈಸೆ ನಮಗೆ ನೀರ್ಲೇ ಬೇಕೇ ಬೇಕು. ನೀವು ನೀರು ಕೊಡಿ ದಯವಿಟ್ಟು ನಿಮ್ಮ ಕೈ. ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಒಟ್ಟಿನಲ್ಲಿ ಇಲ್ಲಿನ ಒಂದು ಬಾಪೂಜಿ ನಗರ, ಶಾಮಣ್ಣ ಗಾರ್ಡನ್ ಸೇರಿದಂತೆ ಸುತ್ತಮುತ್ತಲ ಜನರಿಗೆ ಪ್ರತಿನಿತ್ಯ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಕೂಡ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಇಲ್ಲಿಯ ಜನರು, ನಿವಾಸಿಗಳು ಮಾಡ್ತಾ ಇರುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದ ಶಾಂತಮೂರ್ತಿ. ಒಟ್ಟಾರೆ ಇಲ್ಲಿ ನೀರಿಗಾಗಿ, ಅಂದ್ರೆ ಕುಡಿಯುವ ನೀರಿಗಾಗಿ ಜನ ಯಾವ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಅನ್ನೋದರ ಪ್ರತಿಯೊಂದು ವಿಚಾರವನ್ನ ನೇರ ಪ್ರಸಾರವನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ ಈ ನೀರಿಲ್ಲ ಅನ್ನುವಂತಹ ಅಭಿಯಾನದಲ್ಲಿ. ಈಗ ಬಾಪೂಜಿ ನಗರ ನಿವಾಸಿಗಳಿಗೆ ನೀರಿನ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರವನ್ನ ಕೊಡಿಸಬೇಕಾಗಿದೆ.